ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಕೂಡ ಈ ಒಂದು ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು ನೀರು ಬಹಳ ಇಂಪಾರ್ಟೆಂಟ್ ಈ ಒಂದು ಕೃಷಿ ಮಾಡೋದಕ್ಕೆ. ಈ ಒಂದು ಕೃಷಿಯ ಒಂದು ಚಟುವಟಿಕೆ ಯಾವುದೇ ಮಾಡೋದಾದ್ರೂ ಕೂಡ ನೀರು ಬಹಳ ಇಂಪಾರ್ಟೆಂಟ್. ಹಾಗಾಗಿ ತುಂಬಾ ಜನರು ಈ ಒಂದು ಜಮೀನುಗಳಲ್ಲಿ ಒಳ್ಳೆ ಜಮೀನು ಇರುತ್ತೆ, ಆದ್ರೆ ಅದಕ್ಕೆ ನೀರಿಲ್ಲ ಅಂತ ಹಲವಾರು ಜನರು ಈ ಒಂದು ಜಮೀನಲ್ಲಿ ಕೃಷಿ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಆ ರೀತಿಯಾದ ಒಂದು ಸಂದರ್ಭ ಯಾರಿಗೆಲ್ಲ ಇದೆ ಅವ್ರೆಲ್ರಿಗೂ ಕೂಡ ಸರ್ಕಾರದಿಂದನೇ ಒಂದು ಒಳ್ಳೆಯ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇನಂತಂದ್ರೆ, ಈ ಒಂದು ಸೋಲಾರ್ ಪಂಪ್ ಸೆಟ್ ನ ನೀವು ಈ ಒಂದು ನಿಮ್ಮ ಒಂದು ಜಮೀನಿಗೆ ಅಳವಡಿಸ್ಕೋಬಹುದು. ಅದೇ ರೀತಿಯಾಗಿ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ, ನೀರಿನ ಒಂದು ತೊಂದರೆ ಇಲ್ಲದಿರೋ ಹಾಗೆ ಆ ಒಂದು ಜಮೀನಲ್ಲಿ ಕೃಷಿನ ಮಾಡಬಹುದು ಇನ್ ಮುಂದೆ. ಅದೇ ರೀತಿಯಾಗಿ ಈ ಒಂದು ಸೋಲಾರ್ ಪಂಪ್ ಸೆಟ್ಗೆ ನೀವು ಏನಾದ್ರೂ ಕೂಡ ಅಳವಡಿಸ್ಕೊಳ್ಳೋದಿಕ್ಕೆ ನಿಮ್ಗೆ ಏನಾದ್ರೂ ಕೂಡ ಆಸಕ್ತಿ ಇದ್ರೆ ನಿಮ್ಗೆ ಸರ್ಕಾರದಿಂದ 80% ವರ್ಗು ಕೂಡ ಸಬ್ಸಿಡಿನ ಕೊಡ್ತಾ ಇದ್ದಾರೆ. 20% ಹಣನ ನೀವು ಕಟ್ಟಬೇಕಾಗುತ್ತೆ. 80% ವರ್ಗು ಕೂಡ ಈ ಒಂದು ಕೇಂದ್ರ ಸರ್ಕಾರ ಮತ್ತೆ ಈ ಒಂದು ರಾಜ್ಯ ಸರ್ಕಾರ ಎರಡು ಸೇರಿ 80% ವರೆಗೆ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. ಇನ್ನು ಉಳಿದಂತ 20% ನ ನೀವು ಹಣನ ನೀವು ಹಾಕ್ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚಾನಲ್ ಅಲ್ಲಿ ಇದೇ ರೀತಿಯಾದ ಒಂದು ಹೊಸ ಹೊಸ ವಿಡಿಯೋಗಳಾಗಿರ್ಬೋದು, ಅಂದ್ರೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಮತ್ತೆ ಈ ಒಂದು ಗೌರ್ಮೆಂಟ್ ಅಪ್ಡೇಟ್ಸ್ ಆಗಿರ್ಬೋದು, ಈ ಒಂದು ಫೈನಾನ್ಷಿಯಲ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಸಂದರ್ಭಗಳಲ್ಲಿ ಇಮಿಡಿಯೇಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ನಿಮ್ಗೆ ಈ ಒಂದು ಪಂಪ್ ಸೆಟ್ ನ ಅಂದ್ರೆ ರೈತರಿಗೆ ಈ ಒಂದು ಪಂಪ್ ಸೆಟ್ ನ ಅಳವಡಿಸ್ಕೊಳ್ಳೋದಿಕ್ಕೆ ಈ ಒಂದು ಕೇಂದ್ರ ಸರ್ಕಾರದಿಂದ 50% ವರ್ಗು ಕೂಡ ಈ ಒಂದು ಸಬ್ಸಿಡಿ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದು ರಾಜ್ಯ ಸರ್ಕಾರದಿಂದ 30% ಸಬ್ಸಿಡಿ ಕೊಡ್ತಾ ಇರುವಂತದ್ದು. ಇನ್ನು ಉಳಿದಂತೆ 20% ನ ನೀವು ಯಾರೆಲ್ಲ ಈ ಒಂದು ಫಲಾನುಭವಿಗಳಿದ್ದೀರಾ, ಅಂದ್ರೆ ಯಾರಿಗೆಲ್ಲ ಈ ಒಂದು ಸೋಲಾರ್ ಪಂಪ್ ಸೆಟ್ ನ ಹಾಕೋಬೇಕಂತ ಅನ್ಕೊಂಡಿದ್ದೀರಾ ನೀವು ಕಟ್ಟಬೇಕಾಗುತ್ತೆ. ಮೊದಲನೇದಾಗಿ ಇದರಲ್ಲಿ ಬೇರೆ ಬೇರೆ ರೀತಿಯಾದ ಒಂದು HP ಪಂಪ್ ಸೆಟ್ ಗಳು ಕೂಡ ಇರುವಂತದ್ದು. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾವ ಎಷ್ಟು HP ಗೆ ಎಷ್ಟು ಹಣ ಆಗುತ್ತೆ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು 3HP ಪಂಪ್ ಸೆಟ್ ಅನ್ನು ನೀವು ತಗೊಳ್ತೀನಿ ಅಂದ್ರೆ ನಿಮ್ಗೆ ಸಬ್ಸಿಡಿ 4,12,000 ರೂಪಾಯಿ ಬರುವಂತದ್ದು. ಇದರಲ್ಲಿ ನೀವು ರೈತರು 92,000 ರೂಪಾಯಿ ಅಂತ ಕೂಡ ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ 5HP ಏನಾದ್ರು ಪಂಪ್ ಸೆಟ್ ತಗೊಳ್ತೀನಿ ಅಂದ್ರೆ ನಿಮ್ಗೆ 5,95,000, ಆಲ್ಮೋಸ್ಟ್ 6 ಲಕ್ಷದವರೆಗೂ ಕೂಡ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಇನ್ನು ಉಳಿದಂತ 1,21,000ನ ಈ ಒಂದು ರೈತರು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ 7.5 HP ಒಂದು ಪಂಪ್ ಸೆಟ್ ನ ತಗೋಬೇಕಂದ್ರೆ ನಿಮ್ಗೆ 8,41,000 ರೂಪಾಯಿನ ಸಬ್ಸಿಡಿನ ಕೊಡ್ತಾರೆ ಸರ್ಕಾರದಿಂದ. ಇನ್ನು ಉಳಿದಂತ 1,82,000 ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ 10 HP ಪಂಪ್ ಸೆಟ್ ಅನ್ನು ನೀವು ತಗೋಬೇಕಂದ್ರೆ 10,50,000 ರೂಪಾಯಿ ಅಂದ್ರೆ 10.5 ಲಕ್ಷ ರೂಪಾಯಿ ತನಕ ಕೂಡ ಸಬ್ಸಿಡಿನ ಕೊಡ್ತಾರೆ ಸರ್ಕಾರದಿಂದ. ಇನ್ನು ಉಳಿದಂತ 4 ಲಕ್ಷನ ನೀವು ಕಟ್ಟಬೇಕಾಗುತ್ತೆ. ಈ ಒಂದು 4 ಲಕ್ಷನ ಯಾರೆಲ್ಲ ರೈತರು ತಗೋಬೇಕಂತ ಅನ್ಕೊಂಡಿದ್ರೆ ಅಂತವ್ರು ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ರೈತರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಫೋಟೋಗಳು ಕೂಡ ಬೇಕಾಗುತ್ತೆ, ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಅದೇ ರೀತಿಯಾಗಿ ಜಮೀನಿನ ಒಂದು ಪಹಣಿ ಬೇಕಾಗುತ್ತೆ, ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ, ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಎಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಗ್ರಾಮೋನ್ ಕೇಂದ್ರ ಎಲ್ಲಿರುತ್ತಲ್ವಾ, ಈ ಒಂದು ಕಂಪ್ಯೂಟರ್ ಸೆಂಟರ್ ಏನಿರುತ್ತೆ ಆ ಒಂದು ಗ್ರಾಮೋನ್ ಕೇಂದ್ರದಲ್ಲಿ ಕೂಡ ನೀವು ಅರ್ಜಿನ ಹಾಕಬಹುದು. ಅದ್ಬಿಟ್ರೆ ನಿಮ್ಗೆ ಎಸ್ಕಾಂ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಏನು ವೆಬ್ಸೈಟ್ ಇದೆ, ಕಾವೇರಿ ಅಂತ ಏನು ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು ಅರ್ಜಿ ಹಾಕೋದಿಕ್ಕೆ, ಅರ್ಜಿ ಸಲ್ಲಿಸೋದಿಕ್ಕೆ ಕೊನೆಯ ದಿನಾಂಕ ನೋಡೋದಾದ್ರೆ ಇದೇ ಡಿಸೆಂಬರ್ 25, 2025ಕ್ಕೆ ಕೊನೆಯ ದಿನ ಆಗಿರುವಂತದ್ದು. ಅದರ ಒಳಗಡೆ ಯಾರೆಲ್ಲ ಈ ಒಂದು ಪಂಪ್ ಸೆಟ್ ಗಳನ್ನ ಪಡ್ಕೋಬೇಕಂತ ಅನ್ಕೊಂಡಿದ್ರೆ ರೈತರು ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಅದು ಕೂಡ ಈ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಅಲ್ಲಿ ನೀವು ಆನ್ಲೈನ್ ಮುಖಾಂತರವಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಾನು ಹೇಳಿದ್ನಲ್ವಾ, ಈ ಒಂದು ಗ್ರಾಮೋನ್ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿನ ಹಾಕ್ಬಹುದು. ಅದ್ ಬಿಟ್ರೆ ನಿಮ್ಗೆ ಈ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಏನಿದೆ ಕಾವೇರಿ ವೆಬ್ಸೈಟ್ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಇದನ್ನು ದಯವಿಟ್ಟು ಕೂಡ ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಒಂದು ಜಮೀನಿಗೆ ನೀರು ಬಹಳ ಇಂಪಾರ್ಟೆಂಟು. ಆ ಒಂದು ಸೋಲಾರ್ ಪಂಪ್ ಸೆಟ್ ಏನಿದೆ ಅಲ್ವಾ, ಅದು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸನ ಕೂಡ ನೀವು ಮಾಡಬಹುದು. ಅಂದ್ರೆ ಕೃಷಿನ ಯಾವುದೇ ರೀತಿಯಾದ ಕೃಷಿ ಕೂಡ ನೀವು ಮಾಡೋದಕ್ಕೆ ಒಳ್ಳೆಯ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.